ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದಿರುವಂಥದ್ದು, ಅದು ಕೂಡ ಬಜ್ಪೆಯ ಜನನಿಬಿಡ ಪ್ರದೇಶದಲ್ಲಿ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಇದಕ್ಕೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಯ ಮುಖಂಡರ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮುಖಂಡರು ಕೂಡ ಬಂದಿದ್ದಾರೆ, ನಾಯಕರು ಕೂಡ ಬಂದಿದ್ದಾರೆ. ನಮ್ಮೊಂದಿಗೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈ ಒಂದು ಘಟನೆ ಜನನಿಬಿಡ ಪ್ರದೇಶದಲ್ಲಿಯೇ ನಡೆದಿರುವಂಥದ್ದು, ಅದು ಕೂಡ ಅಟ್ಟಾಡಿಸಿಕೊಂಡು ಹತ್ಯೆ ಮಾಡಿರುವಂಥದ್ದು, ಏನು ಹೇಳಿ? ನೋಡಿ, ಇವತ್ತು ಎರಡು, ಒಂದು ಇವತ್ತು ಪೂರ್ವಯೋಜಿತ ಕೃತ್ಯ ಇದು, ಎರಡನೇದು ಇದು ಸರ್ಕಾರದ ವೈಫಲ್ಯ. ಕಾಶ್ಮೀರದಲ್ಲಿ ಆದ ಘಟನೆಗೂ ಮಂಗಳೂರಿನ ಆದ ಘಟನೆಗೂ ವ್ಯತ್ಯಾಸಗಳಿಲ್ಲ. ಅಲ್ಲಿ ಭಯೋತ್ಪಾದಕರು ಹುಡುಕಿ ಹೊಡೆದಿದ್ದಾರೆ, ಇಲ್ಲಿಯ ಭಯೋತ್ಪಾದನಾ ಮನಸ್ಸುಗಳು ಹುಡುಕಿ ಹೊಡಿತಾ ಇದ್ದಾವೆ. ಹೇಳಿದ್ರೆ ಇದು ಒಂದು ರೀತಿಯ ಭಯೋತ್ಪಾದನಾ ಕೃತ್ಯ. ಯಾಕಂದರೆ ಜನನಿಬಿಡ ಪ್ರದೇಶ, ಜನ ಎಲ್ಲ ಸೇರಿರ್ತಕ್ಕಂಥ ಕ್ಷೇತ್ರ. ಆ ಪ್ರದೇಶದಲ್ಲಿ 6 ಜನ ಗಾಡಿಯಲ್ಲಿದ್ದಾಗ ಅವರಿಗೆ ಹಿಂದೆಯಿಂದ ಮುಂದಿಂದ ಹೊಡೆದು ಗಾಡಿಯಿಂದ ಎಳೆದು ಹೊಡೆಯುವಂಥದ್ದು, ಇದೊಂದು ನನಗೆ ಅನ್ನಿಸ್ತದೆ ವ್ಯವಸ್ಥಿತವಾಗಿರ್ತಕ್ಕಂಥ ಪೂರ್ವಯೋಜಿತವಾಗಿರ್ತಕ್ಕಂಥ ಕೃತ್ಯ. ಇಲ್ಲೇ ಅನಿಸುತ್ತೆ. ಯಾಕಂದರೆ ಅವರು ಟ್ರೈನ್ಡ್. PFI ಜಿಲ್ಲೆಯಲ್ಲಿ PFI ಆಟಗಳು ನಡೀತಿತ್ತು. ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ ಅದರ ಮೇಲೆ NIA ತನಿಖೆಯಾಗಿ ಇಡೀ ದೇಶದಲ್ಲಿ PFI ನಿಷೇಧ ಮಾಡಿದ ಮೇಲೆ ಇದೆಲ್ಲ ಕಂಟ್ರೋಲ್ ಆಗಿತ್ತು. ಅದರ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಈ ರಾಜ್ಯದಲ್ಲಿ ಈ ರೀತಿಯ ಭಯೋತ್ಪಾದನಾ ಕೃತ್ಯಗಳಿಗೆ ಹೆಚ್ಚು ಶಕ್ತಿಗಳು ಬಂದಿವೆ, ಧೈರ್ಯ ಬಂದಿದೆ. ಆ ವಿಶ್ವಾಸಗಳು ಬಂದ ಮೇಲೆ ಈ ರೀತಿಯ ಘಟನೆಗಳು ನಡೆದಿದೆ. ಈ ರೀತಿಯ ಈಗ ಪ್ರತಿಕಾರದ ಹತ್ಯೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಕೂಡ ಅದನ್ನು ಪುಷ್ಟಿ ಕೊಟ್ಟಿದ್ದಾರೆ. ಇದು ಪೂರ್ವಯೋಜಿತ ಅನ್ನುವಂಥದ್ದು ಹಿಂದೆ ಪೊಲೀಸರು ಹೇಳಿದ್ದಾರೆ ಈ ರೀತಿಯ ಘಟನೆಗಳು. ಹಾಗಾಗಿ ಇದು ಪೂರ್ವಯೋಜಿತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಈಗ ಒಂದು ಕಡೆಯಿಂದ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಯಾರಿಂದ ಐಡೆಂಟಿಫೈ ಆಗಿದ್ದಾರೆ. ಆದರೆ ಚೇಸ್ ಮಾಡಿ ಹತ್ಯೆ ಮಾಡಿರುವಂಥದ್ದು, ಇದ್ರ ಬಗ್ಗೆ ನೋಡಿ, ನಾನು ಅದಕ್ಕೆ ಹೇಳಿದೆ, ಇದು ಪೂರ್ಣ ರೀತಿಯ ತನಿಖೆಯನ್ನು ಮಾಡಿ, ತನಿಖೆ ಆದ ಮೇಲೆ ಇದರ ಪೂರ್ಣವಾಗಿರ್ತಕ್ಕಂಥ ಎಲ್ಲರನ್ನ ಬಂಧಿಸಿ, ಇದರ ಹಿಂದೆ ಯಾವ ಶಕ್ತಿ ಇದೆ ಅದನ್ನು ಬಂಧಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇವೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.